ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಲಾಗ್ ಏನು ಗೊತ್ತಾ, ತುಂಬ ದಿನ ಆಗಿತ್ತು ನಾನು ಮೀಶೋ ಹಾಲೆಲ್ಲ ಮಾಡಿ. ಸೊ ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ, ನಂಗೊಂದಷ್ಟು ಕಮೆಂಟ್ಸ್ ಬರ್ತಾ ಇರುತ್ತೆ. ನಾವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಲ್ಲ, ನಮಗೆ ಮೀಶೋದಲ್ಲೇ ಇನ್ಸ್ಟಾಗ್ರಾಮಿಗೆ ಮಾತ್ರ ನೀವು ರೀಲ್ನ ಪ್ರಾಡಕ್ಟ್ ರೀಲ್ನ ಅಪ್ಲೋಡ್ ಮಾಡ್ತೀರಾ. ಸೊ ನಮಗೂ ಯೂಟ್ಯೂಬ್ಗೂ ಹಾಕಿ ಅಂತ ತುಂಬ ಜನ ನನಗೆ ಒಂದಷ್ಟು ಡಿ ಎಮ್ ಮಾಡ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಅಂದ್ಕೊಂಡು ಇವತ್ತು ಒಂದಷ್ಟು ನೆಕ್ ಪೀಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಒಂದಷ್ಟು ಏನೇನೆಲ್ಲ ಮೀಶೋಯಿಂದ ಬೈ ಮಾಡಿದ್ದೀನಿ ಅದನ್ನು, ಅದರದ್ದು ಲಿಂಕ್ ಸಮೇತ ನಿಮಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲದ್ರದ್ದೆಲ್ಲ ಲಿಂಕ್ನು ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ಕು ಮೀಶೋ ಹಾಲ್. ಸೊ ಅದಕ್ಕಿಂತ ಮುಂಚೆ ಈ ಡ್ರೆಸ್ನ ನೋಡ್ಕೊಂಬಿಡಿ. ಇದನ್ನು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ನ ತುಂಬ ಜನ ಯೂಸ್ ಮಾಡಲ್ಲ, ಸೊ ಅದು ಅವರ ಪರ್ಸ್ನಲ್ಲು. ಯೂಸ್ ಮಾಡದೇ ಇರೋರಿಗೆ ನಾನು ಇದನ್ನು ಯೂಟ್ಯೂಬಲ್ಲಿ ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಈ ಡ್ರೆಸ್ ಅಂತೂ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನಿಜ ಈ ನೆಕ್ ಪ್ಯಾಟ್ರನ್ ಇದೆಯಲ್ಲ, ಈ ಖಾದಿ ಕಾಟನ್ ಅಂತಾರೆ ಗೊತ್ತಾ, ತುಂಬ ಜನಕ್ಕೆ ಗೊತ್ತಿರತ್ತೆ. ದಪ್ಪ ಥಿಕ್ನೆಸ್ ಇರೋ ಬಟ್ಟೆಗಳು ಸ್ವಲ್ಪ ಜನಕ್ಕೆ ಈ ಥರ ದಪ್ಪ ಇರೋದು, ಆಮೇಲೆ ಟ್ರಾನ್ಸ್ಪರೆಂಟ್ ಇದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ ಕೆಲವರಿಗೆಲ್ಲ. ಸೊ ಹಾಗಾಗಿ ದಪ್ಪ ಇದನ್ನ ಲೈಕ್ ಮಾಡೋರಿಗೆ, ಹಾಗೆಯೇ ತುಂಬ ದಪ್ಪ ಇರೋರು ಎಸ್ಸಿಂದ XXXವರೆಗೂ ಅವೈಲಬಲ್ ಇದೆ ಈ ಡ್ರೆಸ್ಸು. ಆಮೇಲೆ ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಯಾರಿಗಾದರೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ನೋಡಿ, ಇದು ನೆಕ್ ಪ್ಯಾಟರ್ನ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ನಾನಿದು ಮೆಂತ್ಯ ಆ್ಯಂಡ್ ಮೆರೂನು ಇದರಲ್ಲಿ ತೊಗೊಂಡಿದ್ದೀನಿ. ಸೊ ಇದು ಕಾಣಿಸ್ತಾ ಇದೆಯಾ, ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಇದು ಯಾರಿಗಾದರೂ ನಿಮಗೆ ಬೇಕಂದರೆ ಬುಕ್ ಮಾಡ್ಕೊಂಡು ತೊಗೊಳ್ಳಿ. ಸೊ ಈಗ ನೆಕ್ ಪೀಸ್ನ ಒಂದೊಂದೇ ನೋಡ್ತಾ ಹೋಗ್ಬಿಡೋಣ. ಜಾಸ್ತಿ ಈ ನಡುವೆ ನಾನು ಒಂದಷ್ಟು ನೆಕ್ ಪೀಸ್ನ ತರಿಸ್ಕೊಂಬಿಟ್ಟಿದ್ದೀನಿ. ಸೊ ಇಷ್ಟಿದೆ, ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನಿಜವಾಗ್ಲೂ ಒಂದಕ್ಕಿಂತ ಒಂದು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಸೊ ಇದ್ರದ್ದೆಲ್ಲದನ್ನು ಆವಾಗಲೇ ಹೇಳ್ದಂಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಈಗ ಒಂದೊಂದೇ ತೋರಿಸ್ತೀನಿ, ಬನ್ನಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬಂದು ಈ ನೆಕ್ ಪೀಸು ನೋಡಿ, ಈ ಥರ ಇದೆ. ಇದು ಇಲ್ಲಿ ಸರ ಮಾತ್ರ ತುಂಬ ಸಣ್ಣದಾಗಿ ಕೊಟ್ಟಿದ್ದಾರೆ. ಇಲ್ಲಿ ಡಾಲರ್ ಹೈಲೈಟ್ ಆಗುತ್ತೆ. ಇದು ಕಾಲೇಜ್ಗೆ ಹೋಗೋ ಹುಡುಗಿಯರಿಗೆ, ನಮಗೂ ಸಿಂಪಲ್ಲಾಗಿ ನಾವು ಏನಾದರೂ ಸೆಲ್ವಾರ್ ಕಮೀಸಿಗೆ ಇಲ್ಲ ನೀವು ಯಾವ್ದಾದ್ರು ಚಿಕ್ಕ ಫಂಕ್ಷನಿಗೆ ಹೋಗ್ತೀವಿ ಅಂದರೆ ಆರಾಮಾಗಿ ಇದನ್ನ ಬೈ ಮಾಡ್ಕೊಳ್ಬೋದು. ಇದು ನನಗೆ ಜಸ್ಟ್ 100 ರುಪೀಸ್ ಒಳಗಡೆನೆ ಸಿಕ್ಕಿದೆ. ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ. ಸಿಂಪಲಾಗಿ ವೇರ್ ಮಾಡ್ತೀನಿ ಅನ್ನೋರಿಗೆ ಇದು ಮಸ್ಟ್ ಆ್ಯಂಡ್ ಶುಡ್ ಬೈ ಅಂತ ಹೇಳ್ತೀನಿ. ಸೊ ಈ ಥರ ಇದೆ, ಕಾಣಿಸೋದೇ ಇಲ್ಲ ಇದು. ಆದರೆ ಇದು ಈ ಡೈಮಂಡ್ದೆಲ್ಲ ಬರುತ್ತಲ್ವ ಸ್ಟೋನು, ಆ ಥರ ತುಂಬ ಪ್ಯೂರಿಟಿ ಚೆನ್ನಾಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ಈ ಥರ ಇದೆ, ಈ ಥರ ಹಾಕ್ಕೊಳ್ಬೋದು, ಸಿಂಪಲಾಗಿ ಹಾಕ್ಕೊಳ್ಳೋದಕ್ಕೆ. ಇದಂತೂ ತುಂಬಾ ಇಷ್ಟ ಆಯಿತು ನನಗೆ. ಇದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ನಿಮಗೆ ಯಾರಿಗೆಲ್ಲ ಬೇಕು ಲಿಂಕ್ ಅಂತಲೂ ಕಮೆಂಟ್ ಮಾಡಿ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರದ್ದೆಲ್ಲ ಲಿಂಕು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಆಲ್ರೆಡಿ ನಾನು ತೋರಿಸಿದ್ದೀನಿ ಅಂತ ಅನಿಸತ್ತೆ. ಇದಂತೂ ಎಷ್ಟು ವರ್ಷ ಆದ್ರೂ ಇದ್ರ ಟ್ರೆಂಡ್ ಹೋಗೋದೇ ಇಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಥರ. ಈ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಯೂಸ್ ಮಾಡ್ತಾಯಿದ್ರು ನೋಡಿ. ಇದಕ್ಕೇನೋ ಅಂತಾರೆ, ಇದಕ್ಕೇನೋ ಹೆಸರಿದೆ, ನಂಗೆ ನಿಜ ಗೊತ್ತಾಗ್ತಾ ಇಲ್ಲ ಇವಾಗ. ಈ ಥರದ್ದು ಇದಕ್ಕೆ ವಿತ್ ಇಯರಿಂಗ್ ಬಂದಿದೆ, ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇಯರಿಂಗು ಲಕ್ಷ್ಮಿದು ಇಯರಿಂಗು. ಸೊ ಈ ಥರ ಇದೆ, ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಇದು ಅಷ್ಟೇ ಒಂದು 500 ಬಿಲೋ 500 ಒಳಗಡೆನೇ ಇದೆ. ಇದು ತಾಂಡಾಲೆ ತುಂಬ ದಿನ ಆಯಿತು. ಬಟ್ ಏನು ಅಂದರೆ ನಾವೇನು ಗೊತ್ತಾ, ನಾವು ಯಾವಾಗ್ಲೂ ಅಷ್ಟೇ ಯೂಸ್ ಮಾಡಿದ್ದಾದಮೇಲೆ ನಾವು ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ. ಈ ಥರ ಇದೆ, ಇದಕ್ಕೂ ಕೆಳಗಡೆ ಲಕ್ಷ್ಮಿ, ಆಮೇಲೆ ಇಲ್ಲಿ ಕಪ್ಪುದು ಇದು ವೆಲ್ವೆಟ್ ಇದು, ಆಮೇಲೆ ಒಂದೊಂದು ಗೋಲ್ಡ್ ಗುಂಡು, ಈ ಥರದ್ದಿದೆ. ತುಂಬ ಚೆನ್ನಾಗಿದೆ. ನಾವು ಯೂಸ್ ಮಾಡಿದ್ದಾದಮೇಲೆ ಯಾವುದೇ ಆದ್ರೂ ಈ ಥರ ಕವರ್ ಕೊಟ್ಟಿರ್ತಾರಲ್ವ, ಇದನ್ನು ಬಿಸಾಕೋದಕ್ಕೆ ಹೋಗ್ಬಾರ್ದು. ಇದನ್ನು ಹುಷಾರಾಗಿ ಎತ್ತಿಟ್ಕೊಂಡು ಮತ್ತೆ ವಾಪಸ್ ತಂದು ಅದೇ ಥರ ಕವರ್ ಒಳಗಡೆ ಹಾಕಿ ಇಟ್ಕೊಂಡ್ರೆ ನಾವು ಎಷ್ಟು ವರ್ಷ ಬೇಕಾದರೂ, ನಾವು ಯಾವ ಥರ ಪ್ರಿಸರ್ವ್ ಮಾಡಿ ಇಟ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾವು ಎಲ್ಲೋ ತಂದು ಎಲ್ಲೋ ಬಿಸಾಕೋದು, ಸೊ ನಮಗೆ ಬೇಕಾದಾಗ ಹುಡ್ಕೊಳ್ಳೋದು ಆ ಥರ ಮಾಡ್ಬೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಮೀಶೋದಲ್ಲಿ ತುಂಬ ಚೆನ್ನಾಗಿ ಪ್ಯಾಕಿಂಗ್ನ ಮಾಡಿ ಕಳಿಸ್ತಾರೆ. ಈ ಥರ ಅವ್ರು ಹೆಂಗೆ ಕಳಿಸಿರ್ತಾರೆ, ನಾನಂತೂ ಈ ಬಾಕ್ಸ್ಗಳನ್ನ ಯಾವುದನ್ನು ಬಿಸಾಕೋದಿಲ್ಲ. ನಾನು ಜೋಡಿಸಿ ಇಟ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನೋಡಿ, ಟ್ರಾನ್ಸ್ಪರೆಂಟು ತುಂಬ ಚೆನ್ನಾಗಿದೆ. ಸೊ ಈ ಥರ ಜೋಡಿಸಿ ಇಟ್ಕೊಂಡ್ರೆ ನಾವು ತುಂಬ ವರ್ಷಗಳ ಕಾಲ ಯೂಸ್ ಮಾಡ್ಬೋದು. ಸೊ ಇದು ತಗೊಂಡು ಅಲ್ಲೇ ಒಂದು 3-4 ಇಯರ್ಸ್ ಆಯಿತು, ಆದ್ರೂ ಒಂಚೂರು ಶೇಡ್ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟು ಇದಂತೂ ಬಿಡಿ, ಇನ್ಸ್ಟಾಗ್ರಾಮಲ್ಲಿ ಅದು ಎಷ್ಟು ವೈರಲ್ ಆಯಿತು ಅಂದರೆ, ನಾನು ಇದನ್ನಿನ್ನೂ ಹಾಕ್ಕೊಂಡೇ ಇಲ್ಲ, ತರಿಸಿ ಇಟ್ಕೊಂಡಿದ್ದೀನಿ. ತುಂಬ ಜನ ಅಂದರೆ ರಶ್ಮಿಕಾ ಮಂದಣ್ಣ ಒಂದು ಮ್ಯಾರೇಜ್ ಈವೆಂಟಲ್ಲಿ ಹಾಕ್ಕೊಂಡಿರ್ತಾರೆ, ಅವರ ಮ್ಯಾರೇಜಲ್ಲಿ. ಸೊ ಹಾಗಾಗಿ ಇದು ಅಷ್ಟು ಫೇಮಸ್ ಆಯಿತು, ಅಂದರೆ ಅಷ್ಟು ಚೆನ್ನಾಗೂ ಕೂಡ ಇದೆ, ತುಂಬ ಚೆನ್ನಾಗಿದೆ. ಈ ಥರ ಇದೆ. ನಿಜವಾಗ್ಲೂ ನನಗೆ ಇನ್ನೂ ಹಾಕ್ಕೊಂಡಿಲ್ಲ, ಇದನ್ನು ಹಾಕ್ಕೊಳ್ಳೋಕೆ ಟೈಮ್ ಇನ್ನೂ ಬಂದಿಲ್ಲ, ಗೊತ್ತಿಲ್ಲ ಯಾವಾಗ ಹಾಕ್ಕೊಳ್ತೀನೋ. ಈ ಥರ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಫುಲ್ಲು ಕತ್ತಿಗೆ ಈ ಥರ ಕುತ್ಕೊಳ್ಳುತ್ತೆ. ಆಮೇಲೆ ಹಿಂದೆಗಡೆ ಚೈನು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟಬಲ್ಲು, ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅದೇ ಹೇಳಿದ್ನಲ್ಲ, ಇದರದ್ದು ರೀಲ್ ಅಪ್ಲೋಡ್ ಮಾಡಿದ್ದೀನಿ. ಇದಕ್ಕೆ ಒಂದು ಕ್ಯೂಟಾಗಿರೋ ಇಯರಿಂಗ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಲಕ್ಷ್ಮಿದು. ಈ ಪೆಂಡೆಂಟ್ ಯಾವ ಥರ ಇದೆ ಅದೇ ಥರ ಲಕ್ಷ್ಮಿದು ಇದನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನಾವು ಸಿಂಪಲಾಗಿ ಮಾಂಗಲ್ಯ ಚೈನ್ ಜೊತೆ ಇಲ್ಲ ಸಿಂಪಲಾಗಿ ನಾವು ಹಾಗೇನೆ ಹಾಕ್ಕೊಳ್ತೀವಿ ಅಂದ್ರೂ ಹಾಕ್ಕೊಳ್ಬೋದು. ಫಂಕ್ಷನ್ಗಳಿಗೆ ಈಗಂತೂ ಚಿನ್ನದ ರೇಟ್ ಗಗನಕ್ಕೆ ಹೋಗಿದೆ, ಹಾಗಾಗಿ ಚಿನ್ನದ ಗೋಲ್ಡ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದ್ರ ಬದಲು ಈ ಥರದ ಒಂದೊಂದು ಫಂಕ್ಷನಿಗೆ ಚಿನ್ನದ್ದು ಒಂದು ತಗೊಂಡು 4-5 ಫಂಕ್ಷನಿಗೂ ಅದೇ ಒಂದು ಹಾಕೊಂಡು ಹೋಗೋದಕ್ಕಿಂತ, ಸೊ ಇದನ್ನು ಯಾವ್ಯಾವ ಫಂಕ್ಷನಿಗೆ ಹೋಗ್ತೀವಿ ಆ ಫಂಕ್ಷನಿಗೆಲ್ಲ ಒಂದೊಂದು ಹಾಕ್ಕೊಳ್ಬೋದಲ್ವಾ. ಸೊ ತುಂಬ ಚೆನ್ನಾಗಿದೆ. ಇದು ಈ ಥರ ಪ್ಯಾಟ್ರನ್, ಇಲ್ಲಿ ರೆಡ್ದು ಇದು ಬಂದಿದೆ, ಸ್ಟೋನ್ ಇದೆ, ನೀವು ನೋಡಿ. ಸೇಮ್ ಇದೇ ಥರ ಪ್ಯಾಟ್ರನ್ನು ರಶ್ಮಿಕಾ ಮಂದಣ್ಣ ಹಾಕ್ಕೊಂಡಿದ್ರು, ಹಂಗಾಗಿ ಅದೇ ಪ್ಯಾಟ್ರನ್ನಲ್ಲಿ ಮೀಶೋದಲ್ಲೂ ಕೂಡ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಾನು ಸಾಮಾನ್ಯವಾಗಿ ಎಲ್ಲದನ್ನು ನಾನು ಯಾವ ಥರ ತೊಗೊಂಡಿರ್ತೀನಿ ಅದೇ ಥರ ಎಷ್ಟೇ ಟೈಮ್ ಇದ್ರೂ ಹಾಗೆ ಬಿಸಾಕೋದಿಲ್ಲ. ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಈ ಥರ ಜೋಡಿಸಿ, ಆಮೇಲೆ ಈ ಥರ ಬಾಕ್ಸಲ್ಲಿ ಟ್ರಾನ್ಸ್ಪರೆಂಟ್ ಬಾಕ್ಸ್ನ ಮೀಶೋದಲ್ಲೇ ಕಳಿಸೋದ್ರಿಂದ ನಮಗೇನು ಅಷ್ಟೊಂದು ರಿಸ್ಕ್ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಆಯಿತು, ತುಂಬ ವರ್ಷ ಬಾಳಿಕೆ ಬರುತ್ತೆ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒನ್ನು ನೋಡಿ, ಇದು ಅಷ್ಟೇ, ನಾನು ಆಲ್ಮೋಸ್ಟ್ ಎಲ್ಲದನ್ನು ಈ ಥರ ಬಾಕ್ಸಲ್ಲೇ ಇಟ್ಕೊಂಡಿದ್ದೀನಿ. ಇದಂತೂ ನನಗೆ ಸಖತ್ ಇಷ್ಟ ಆಗಿತ್ತು. ಇದನ್ನು ಆಲ್ರೆಡಿ ಒಂದು ಸತಿ ವೇರ್ ಕೂಡ ಮಾಡಿದ್ದೀನಿ. ನನ್ನ ಫ್ರೆಂಡ್ ಮನೆ ಫಂಕ್ಷನ್ ಬರ್ತ್ಡೇ ಪಾರ್ಟಿಗೆ ಹೋದಾಗ ಇದನ್ನು ಹಾಕೊಂಡು ಹೋಗಿದ್ದೆ, ಸ್ಯಾರಿ ಉಟ್ಕೊಂಡು. ಸೊ ಈ ಥರದ್ದು ನನ್ನ ಹತ್ರ ಗೋಲ್ಡ್ದು ಓಲೆ ಇದೆ, ನೆಕ್ಲೆಸ್ ಇಲ್ಲ, ಗೋಲ್ಡ್ದು ಈ ಥರ ಅವಳದ್ದು, ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಹಾಕೊಂಡು ಹೋಗಿದ್ದೆ. ತುಂಬ ಚೆನ್ನಾಗಿದೆ. ಲಕ್ಷ್ಮೀ ಕಾಸನ್ನ ಇಷ್ಟಪಡೋರು, ಲಕ್ಷ್ಮೀ ಕಾಸ್ತು ಇವಾಗ ಹಳೆಯ ಕಾಲದಲ್ಲೆಲ್ಲ ಬರ್ತಾ ಇತ್ತಲ್ಲ, ಆ ಥರ ಏನಾದ್ರು ಇಷ್ಟಪಡೋರು ನೋಡಿ ಈ ಥರ ಇದೆ. ಆದರೆ ಅದು ಫಿನಿಶಿಂಗ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದಕ್ಕೆ ಜುಮ್ಕಾ ಬಂದಿದೆ, ಬಟ್ ನಾನು ಜುಮ್ಕಾನ ಹಾಕೊಂಡಿರಲಿಲ್ಲ ನೋಡಿ. ಈ ಥರ ಇದಕ್ಕೆ ಜುಮ್ಕಾ ಹಾಕೊಂಡಿರಲಿಲ್ಲ, ನಂದೇ ಗೋಲ್ಡ್ ಓಲೆನ ಪೇರಪ್ ಮಾಡ್ಕೊಂಡು ಹಾಕೊಂಡು ಹೋಗಿದೆ. ನಮ್ಗೆ ಯಾವ ಥರ ಬೇಕು ಆ ಥರ ಹಾಕ್ಕೊಳ್ಬೋದಲ್ವ. ಸೊ ಇದಕ್ಕೆ ಒಂದು ಕ್ಯೂಟ್ ಲಕ್ಷ್ಮಿದು ಜುಮ್ಕಿನ ಕೊಟ್ಟಿದ್ದಾರೆ. ಇದು ಅಷ್ಟೇ ಜುಮ್ಕಾ ಚೆನ್ನಾಗಿದೆ. ಇದನ್ನು ಸಿಂಗಲ್ ಬೇಕಾದರೂ ಹಾಕ್ಕೊಳ್ಬೋದು, ಪೇರಪ್ ಮಾಡಬೇಕಂದ್ರೂ ಹಾಕ್ಕೊಳ್ಬೋದು. ಈ ಥರ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಸಣ್ಣ ಅಂತ ನಿಮ್ಗೆ ಅನಿಸ್ಬೋದಾದರೆ ದಪ್ಪ ಇದೆ, ನೀವು ನೋಡ್ಬೋದು. ಈ ಥರ ಇದೆ. ಈ ಥರ ಆರಾಮಾಗಿ ಬೈ ಮಾಡಿ ಹಾಕ್ಕೊಳ್ಬೋದು. ಸೊ ನಾನು ಇವಾಗ ತೋರಿಸ್ತಾ ಇರೋದೆಲ್ಲ ಒಂದು 500, 400, 600 ಇಷ್ಟರೊಳಗಡೆನೇ ಇದೆ, ತುಂಬ ಹೆವಿ ಏನು ಇಲ್ಲ. ಸೊ ಹಾಗಾಗಿ ಇದನ್ನು, ಸೊ ಇದು ಕಾಣಿಸ್ತಾ ಇದೆ, ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದಲ್ಲ, ಇದು ಆ್ಯಡ್ ಆನ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದು. ಸೊ ನನಗೆ ತುಂಬ ಚೆನ್ನಾಗಿ ಅಷ್ಟು ಚೆನ್ನಾಗಿರೋದನ್ನ ಕಳಿಸಿದ್ರು. ಬೇಕಂದರೆ ಇವ್ರ ಪೇಜ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅವ್ರ ಪೇಜಲ್ಲಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ತುಂಬ ಜನ ನನ್ನ ಸಜೆಷನ್ನಿಂದ ತುಂಬ ಜನ ಬೈ ಕೂಡ ಮಾಡಿದ್ದಾರೆ ಅವ್ರ ಹತ್ರ. ನೋಡಿ ಈ ಥರ ಇದೆ, ಇದು ಬೀಡ್ಸು, ಅದಕ್ಕೆ ಈ ಥರ ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ಅಂದರೆ
ಅಷ್ಟೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅದನ್ನ ಒಂದು ಯಾವುದೋ ಶಿವಮೊಗ್ಗದ್ದೊಂದು ಇದನ್ನ ಮಾಡಿದ್ದೆ, ಆವಾಗ ಹಾಕ್ಕೊಂಡಿದ್ದೆ ಇದನ್ನು ನೋಡಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದಕ್ಕೆ ಆ ಇಯರಿಂಗೇ ಹೈಲೈಟ್ ಏನಪ್ಪ, ಅಷ್ಟು ಚೆನ್ನಾಗಿರೋ ಇಯರಿಂಗ್ನ ಕಳಿಸಿದ್ದಾರೆ. ಈ ಥರ ಇದೆ, ಇದರಲ್ಲಿ ಏನು ಸ್ಟೋನ್ ಇಲ್ಲ, ಪ್ಲೈನಾಗಿ ಈ ಥರ ಲಕ್ಷ್ಮಿ ಕುತ್ಕೊಂಡಿರೋ ಥರ. ಸೊ ಒಂದು ಕಾಲು ಕೆಳಗೆ ಬಿಟ್ಟಿರೋ ಥರ ಎಷ್ಟು ಡೀಟೈಲಿಂಗ್ ಆಗಿ. ಆಮೇಲೆ ಈ ಇದ್ರದ್ದೆಲ್ಲ ಟೆಂಪಲ್ ಡಿಸೈನ್ ಅಂತಲೇ ಬರುತ್ತಲ್ವ ಬ್ಲ್ಯಾಕ್ ಇದರಲ್ಲಿ ಪಾಲಿಶಲ್ಲಿ, ಆ ಥರ ಇರೋವಂಥದ್ದು ತುಂಬ ಚೆನ್ನಾಗಿದೆ. ನನಗಿದು ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಅನ್ನಿಸ್ತು. ಅವ್ರಿಗೆ ಅದೆಷ್ಟು ಥ್ಯಾಂಕ್ ಯು ಹೇಳಿದ್ರೂ ಸಾಕಾಗಲ್ಲ. ಸೊ ಈ ಥರ ನಿಮಗೆ ಯಾರಿಗಾದರೂ ಬೇಕಂದರೆ ನಾನು ಅವ್ರದ್ದು ಲಿಂಕ್, ಇನ್ಸ್ಟಾಗ್ರಾಮ್ ಪೇಜ್ದು ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ನೀವು ಬೈ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ, ತುಂಬ ನನಗೆ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿದೆ. ಆಮೇಲೆ ವೆಯ್ಟ್ ಕೂಡ ಇದೆ ಇದು. ನೆಕ್ಸ್ಟ್ ಬಂದು ಇದನ್ನ ಸಾಮಾನ್ಯ ನೀವು ನೋಡಿರ್ತೀರಾ, ಇದು ನನ್ನ ಇಲ್ಲೇ ಹಾಸನಲ್ಲಿ ನನ್ನ ಫ್ರೆಂಡ್ ಅಂಗಡಿನಲ್ಲಿ ತೊಗೊಂಡಿದ್ದು. ಇದು ನನಗೆ ಜಸ್ಟು 500ಗೇನೋ ಹಾಕ್ಕೊಟ್ಟಿದ್ರು ಅವರು. ನಾವು ಫ್ರೆಂಡ್ಸ್ಗಳು 3 ಜನನೂ ಹೋಗಿ ತೊಗೊಂಡಿದ್ವಿ. ಸೊ ಈ ಥರ ಸಿಂಪಲ್ಲಾಗಿ ಹಾಕೊಳ್ಳೋದಕ್ಕೆ, ಸಿಂಪಲ್ಲಾಗಿ ಏನಾದರೂ ನೀವು ಒಂದು ದೇವಸ್ಥಾನಗಳಿಗೆ ಇಲ್ಲ ಚಿಕ್ಕದು ಯಾವ್ದಾರ ಬರ್ತ್ಡೇ ಪಾರ್ಟಿ ಆ ಥರ ಹೋಗೋದಕ್ಕೆ ಇದು ತುಂಬ ಚೆನ್ನಾಗಿದೆ. ಇದ್ರದ್ದು ವಿತ್ ಇಯರಿಂಗ್ ಕೂಡ ಇದೆ ಈ ಥರದ್ದು. ನಾನು ತೋರಿಸಿದ್ದೀನಿ ಒಂದ್ಸತಿ. ಸೊ ಬಿದ್ದೋಯ್ತು, ಬಿದ್ದೋದ್ರೆ ಆಮೇಲೆ ಏನು ಗೊತ್ತಾ, ಬೀಳಿಸ್ಬಿಟ್ರೆ ಸ್ಟೋನ್ ಬಿದ್ದೋಗ್ಬಿಡುತ್ತೆ, ಅದೇನೇ ಬೇಜಾರು. ಈ ಥರ ಇದೆ, ತುಂಬ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಕೆಲವೊಂದು ಹುಡುಕಿ ತಗೊಂಡ್ರೆ ಇಷ್ಟ ಆಗತ್ತೆ. ಗೋಲ್ಡಿಗಿನ್ನ ಇದೇ ಬೆಸ್ಟ್ ಅಂತ ಅನ್ಸುತ್ತೆ. ಕಳ್ಳರು ಬಂದು ಕಿತ್ಕೊಂಡು ಹೋದ್ರೂ ಆರಾಮಾಗಿ ಕೀಳೋದೆಲ್ಲ ಬೇಡ, ನಾವೇ ಬಿಚ್ಕೊಡ್ತೀವಿ ತಗೊಳಪ್ಪ ಅಂತ ಕೊಟ್ಬಿಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಯರಿಂಗು. ಸೊ ಈ ಡಾಲರ್ ಥರನೇ ಇದೆ ಸೇಮು, ಇದು ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಇದ್ರದ್ದು ಲಿಂಕ್ ಕೇಳಬೇಡಿ, ಇದು ನನ್ನ ಫ್ರೆಂಡ್ ಅಂಗಡಿನಲ್ಲಿ ತೊಗೊಂಡಿದ್ದು. ನೆಕ್ಸ್ಟ್ ಇವಾಗ ಇದು ರೀಸೆಂಟಾಗಿ ಇನ್ನೂ ಒಂದು ವಾರ ಆಯ್ತು ಅಷ್ಟೇ ಬಂದು. ಇದ್ರದ್ದು ಆಲ್ರೆಡಿ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಈ ಕಾಸ್ಟ್ ಡಿಸೈನು ತುಂಬ, ಈ ಚೋಕರ್ ಸೆಟ್ನ ಲೈಕ್ ಮಾಡ್ತಾರೆ ನೋಡಿ, ಆ ಥರದವರಿಗೆಲ್ಲ ಇಷ್ಟ ಆಗತ್ತೆ. ಹಳೇ ಕಾಲದ್ದು ಏನಾದರೂ, ನೀವು ಹಳೇ ಪ್ಯಾಟ್ರನ್ನು ಹಳೇ ಕಾಲದ್ದು ಯೂಸ್ ಮಾಡಬೇಕು ಆ ಥರ ಏನಾದರೂ ಲೈಕ್ ಮಾಡ್ತೀರಾ ಅಂದರೆ, ಒಂದು ನಿಮಿಷ ಉಲ್ಟಾ ಆಗೋಯ್ತು, ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಬರೀ ಕತ್ತಿಗೆನೆ ಈ ಥರ ಹಾಕೊಳ್ಳೋದಾದರೆ ಈ ಥರ. ಇದಕ್ಕೆ ಇದ್ರದ್ದು ಇಯರಿಂಗ್ ಏನು ತುಂಬ ದೊಡ್ಡದಿಲ್ಲ, ಸಿಂಪಲ್, ಯಾಕೆಂದರೆ ಇದನ್ನೇ ಹೈಲೈಟಾಗಿ ಕೊಟ್ಟಿರೋದ್ರಿಂದ ಅವರು ಸಿಂಪಲ್ ಇಯರಿಂಗ್ ಕೊಟ್ಟಿದ್ದಾರೆ. ಈ ಥರ ಕ್ಯೂಟಾಗಿದೆ, ಅದೂ ಅಷ್ಟೇ. ಇಷ್ಟು ಚಿಕ್ಕ ಪುಟ್ಟದು ಕಾಸ್ಟ್ ಡಿಸೈನ್ನ ಇಷ್ಟಪಡ್ತೀರಿ ಅನ್ನೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಸ್ಯಾರಿ, ನಾನು ಆ್ಯಕ್ಚುಲಿ ಸ್ಯಾರಿ ಜೊತೆ ಹಾಕ್ಕೊಂಡು ಇದನ್ನು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ, ನೀವು ನೋಡ್ಬೋದು. ಇನ್ಸ್ಟಾಗ್ರಾಮ್ ನೋಡಲ್ಲ ಅಂದವರಿಗೆ ಇದು ಈ ಥರ ಇದೆ, ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿದೆ. ನಾವು ಈ ಥರ ಬೇಕಾದರೂ ಹಾಕ್ಕೊಳ್ಬೋದು, ಈ ಥರ 2 in 1 ಮೇಲ್ಗಡೆ. ಇದನ್ನು ಬೇಕಾದರೆ ಉಲ್ಟಾ ಹಿಂಗೂ ಹಾಕ್ಕೊಳ್ಬೋದು, ಇದನ್ನು ಬೇಕಾದರೂ ಈ ಥರ ಮಾಡ್ಕೊಳ್ಬೋದು. ಸೊ ಈ ಥರ ಇದೆ. ಆ್ಯಕ್ಚುಲಿ ಈ ಥರನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಫುಲ್ಲು ಕತ್ತಿಗೆ ತುಂಬಾ ಚೆನ್ನಾಗಿದೆ. ಇದೂ ಅಷ್ಟೇ ಮೀಶೋದಲ್ಲಿ ತಗೊಂಡಿದ್ದು. ಇದು 500 ಚೇಂಜ್ ಇರ್ಬೋದೇನೋ ಅಂದ್ಕೊಳ್ತೀನಿ, ಬಟ್ ತುಂಬ ಚೆನ್ನಾಗಿದೆ. ಇಷ್ಟು ಈಗ ನಾನು ತಗೊಂಡಿರೋ ರೀಸೆಂಟಾಗಿ ತಗೊಂಡಿರೋ ಅಂಥ ನೆಕ್ ಪೀಸ್ಗಳನ್ನ ತೋರಿಸಿದ್ದೀನಿ. ಮೊದಲು ತಗೊಂಡಿರೋದೆಲ್ಲ ಇದೆ, ಅದು ಹಳೇದಾಗಿದೆ, ಅದು ಬೇಡ. ಸೊ ಇಷ್ಟು ಈಗ ಟ್ರೆಂಡ್ ನಡೀತಾ ಇರೋದು, ಹೊಸದಾಗಿ ತಗೊಂಡಿರೋ ಅಂಥ ಜಸ್ಟು ಎಲ್ಲ ನೆಕ್ ಪೀಸ್ಗಳನ್ನ ತೋರಿಸಿದ್ದೀನಿ. ಸೊ ಇದರದ್ದೆಲ್ಲದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಿಮಗೆ ಯಾರಿಗೆಲ್ಲ ಬೇಕೋ ಅವರು ಲಿಂಕ್ ಅಂತ ಕಮೆಂಟ್ ಕೂಡ ಮಾಡಿರಿ. ಹಾಗೆಯೇ ಸೊ ಬೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ಇದು ತುಂಬ ದಿನ ಆಗಿತ್ತು ಈ ಥರ ಲಾಗ್ ಮಾಡಿ, ನಾನು ಮೀಶೋ ಅಲ್ನ ಮಾಡಿ. ಸೊ ಹಾಗಾಗಿ ಇದೊಂದು ಪುಟ್ಟ ಲಾಗ್ನ ಮಾಡಿದೆ. ನಮಸ್ಕಾರ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ.